ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 2025 ಮತ್ತು 26ನೇ ಸಾಲಿನ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ದಾಖಲಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದ್ರ ಜೊತೆಗೆ ಶೇರ್ ಮಾಡಿ. 2025 ಮತ್ತು 26ನೇ ಸಾಲಿನ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಹಾಕಬೇಕಾದ್ರೆ ಮೊದಲಿಗೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಕ್ಲಾಸ್ ವೈಸ್ ವಿದ್ಯಾರ್ಥಿಗಳ ಸಂಖ್ಯೆ ಗೊತ್ತಿರಬೇಕು. ಅಂದರೆ ಈ ವರ್ಷ ಎಷ್ಟು ಹುಡುಗರು ಇದ್ದಾರೆ ಅಷ್ಟೇ ಸಂಖ್ಯೆನ ಮುಂದೆ ವರ್ಷಕ್ಕೂ 1ನೇ ಕ್ಲಾಸ್ ಇದ್ದವರು ಅದು 2ನೇ ಕ್ಲಾಸಿಗೆ ಅಂದರೆ 1ನೇ ಕ್ಲಾಸಿಗೆ ಈಗ ಇಲ್ಲಿ 17 ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರಪ್ಪ ಅಂದರೆ 2025-26ಕ್ಕೂ ಅಂದಾಜು 17 ಹುಡುಗರು ದಾಖಲಾಗಬಹುದು ಅನ್ನೋ ಒಂದು ಗ್ಯಾರಂಟಿ ಇಟ್ಟಿರ್ತಾರೆ. ಇಲ್ಲಿ 2ನೇ ಕ್ಲಾಸಿಗೆ 15 ಇದೆ ಅಂದರೆ ಈ ವರ್ಷ 17 ಇದ್ದಿದ್ದು ಮುಂದಿನ ವರ್ಷಕ್ಕೆ 17 ವಿದ್ಯಾರ್ಥಿಗಳು 2ನೇ ತರಗತಿ ಆಗ್ತಾರೆ. 15 ಏನಿದೆಯಲ್ಲ ಅದು 3ನೇ ತರಗತಿಗೆ ಆಗುತ್ತೆ. ಈ ರೀತಿಯಾದ ದಾಖಲಾತಿ ಇಟ್ಕೊಂಡಿರಬೇಕು. ಹಾಗೆ ನಿಮಗೆ ಆ ಮಕ್ಕಳಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವ ಪುಸ್ತಕಗಳು ಕನ್ನಡ ಮಾಧ್ಯಮದಲ್ಲಿ ಬೇಕು ಅದ್ರ ಮಾಹಿತಿ ನಿಮಗೆ ಗೊತ್ತಿರಬೇಕು. ಉರ್ದು ಮಾಧ್ಯಮದಲ್ಲಿದ್ದವರು ಉರ್ದು ಮಾಧ್ಯಮದ ಮಾಹಿತಿ ಗೊತ್ತಿರಬೇಕು. ಈಗ ನೀವು ಸ್ಕೂಲ್ ಡ್ಯಾಶ್ ಬೋರ್ಡನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಈ ಟೆಕ್ಸ್ಟ್ ಬುಕ್ ಅನ್ನೋ ಆಪ್ಷನ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅದರೊಳಗಡೆ ನಿಮಗೆ ಮೊದಲನೇ ಆಪ್ಷನ್ ಆಗಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿದ ತಕ್ಷಣ ನಿಮಗಿಲ್ಲಿ 2025-26ನೇ ಸಾಲಿನ ಅಂತ ಬರುತ್ತೆ. ಸರ್ಚ್ ಅನ್ನೋ ಆಪ್ಷನನ್ನು ಕೊಡ್ರಿ. ಈಗ ಸರ್ಚ್ ಅನ್ನೋ ಆಪ್ಷನ್ ಕೊಟ್ಟಾಗ ನಿಮಗೆ ಒಂದು ಮೇಲ್ಗಡೆ ಕಾಣುತ್ತೆ. ಅಂದರೆ ಇದನ್ನು ಎಂಡ್ ಡೇಟಿಗೆ ಹೋಗಿದೆ ಅಂತೇಳಿ 2025-26ನೇ ಸಾಲ ಕೆಪ್ಟ್ ಟಿಲ್ 9 ಡಿಸೆಂಬರ್ 2024 ಅದು ಕೊನೆ ದಿನ ಆಗಿರ್ತೈತಿ. ನೀವೇನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಕ್ಲಾಸ್ ಮತ್ತು ಮೀಡಿಯಮನ್ನು ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಕನ್ನಡ ಮಾಧ್ಯಮ ಶಾಲೆ ಇತ್ತಂದರೆ ಕನ್ನಡ ಅಂತೇಳಿ ಅಷ್ಟೇ ತೋರಿಸುತ್ತೆ. ಇಲ್ಲಿ ಕ್ಲಾಸು ಮತ್ತು ಮೀಡಿಯಮ್ ಫಸ್ಟಿಗೆ ಕ್ಲಾಸ್ 1ರಿಂದ 5ನೇ ತರಗತಿಯವರೆಗೆ ಇದ್ದರೆ ಅಂದರೆ 6 ಮಟ್ಟ ತೋರಿಸುತ್ತೆ. 7ನೇ ಕ್ಲಾಸ್ ತನಕ ಇತ್ತಂದರೆ 8ರ ಮಟ್ಟ ತೋರಿಸುತ್ತೆ. 8 ಇತ್ತಂದರೆ 9ರ ತನಕ ತೋರಿಸುತ್ತೆ. ಇಲ್ಲಿ ಫಸ್ಟ್ ಕ್ಲಾಸನ್ನು ಸೆಲೆಕ್ಷನ್ ಮಾಡಿ ಆಮೇಲೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ. ಕನ್ನಡ ಮೀಡಿಯಮ್ ಇದ್ದವರಿಗೆ ಕನ್ನಡ ಮೀಡಿಯಮ್ ಬರುತ್ತೆ. ಸರ್ಚ್ ಅನ್ನೋ ಆಪ್ಷನ್ ಕೊಟ್ಟಾಗ ನೇರವಾಗಿ ನಿಮ್ಮ ಶಾಲೆಯ ಎಲ್ಲ ಮಾಹಿತಿ ಬರುತ್ತೆ. ಅಂದರೆ 11 ಟೆಕ್ಸ್ಟ್ ಬುಕ್ಗಳು ಬರ್ತಾವೆ. 1ನೇ ತರಗತಿಗೆ 11 ಪುಸ್ತಕಗಳು. ನೀವು ನೋಡಿರೋ ಹಾಗೆಯೇ ಇಲ್ಲಿ ಇಂಗ್ಲೀಷು ವರ್ಕ್ ಬುಕ್ ಪಾರ್ಟ್ 1 ಅಂತ ಇದೆ, ವರ್ಕ್ ಬುಕ್ 1, ವರ್ಕ್ ಬುಕ್ 2 ಅಂತ ಇದೆ. ಅಂದರೆ ನಲಿಕಲಿ ವಿದ್ಯಾರ್ಥಿಗಳಿಗೆ ವರ್ಕ್ ಬುಕ್ 1, ವರ್ಕ್ ಬುಕ್ 2 ಅದು ಮತ್ತು ಪಾರ್ಟ್ 1, ಪಾರ್ಟ್ 2 ಅಂತ ಹೇಳಿದೆ. ಅಂದರೆ ಇಂಗ್ಲೀಷ್ ವರ್ಕ್ ಬುಕ್ 1, 2 ಅಂತೇಳಿ 4 ಪುಸ್ತಕಗಳು ಬರ್ತವೆ. ಅವು 4ಅನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಅಂದರೆ ಪ್ರಿವಿಯರ್ ಸ್ಟಾಕು 16, ಎಸ್ಟಿಮೇಷನ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ 17 ಇದೆ. ಅಂದರೆ ನೀವು 17ಅನ್ನೇ ನಮೂದಿಸ್ಕೊತಾ ಹೋಗಬೇಕು. 13ಕ್ಕೂ 13 ಬುಕ್ಸನ್ನು ಎಂಟ್ರಿ ಮಾಡಬೇಕು. ಇಷ್ಟೆಲ್ಲ ಎಂಟ್ರಿ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಳಗಡೆ 2 ಆಪ್ಷನ್ಗಳು ಕಾಣ್ತವೆ. ಒಂದು ಸೇವ್ ಮತ್ತು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತೇಳಿ. ನೀವು ಮಾಡಬೇಕಾಗಿರೋದು ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮಾತ್ರ ಕ್ಲಿಕ್ ಮಾಡಬೇಕು. ಸೇವ್ ಅಂತಂದರೆ ಈಗ ನೀವು 1ನೇ ತರಗತಿಗೆ ಏನು ನಮೂದು ಮಾಡಿರ್ತೀವಿ ಅದೆಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ಅಂತೇಳಿ ಅವಾಗ ಸೇವ್ ಡಾಟಾ ಇಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತು ಕ್ಲಾಸ್ 2ಅನ್ನು ಸೆಲೆಕ್ಟ್ ಮಾಡಬೇಕು. ಕ್ಲಾಸ್ 2 ಸೆಲೆಕ್ಟ್ ಮಾಡಿ ಕನ್ನಡ ಮೀಡಿಯಮ್ ಅಂತೇಳಿ ತೆಗೆದುಕೊಂಡು ಮತ್ತು ಕ್ಲಾಸ್ 2ಅನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಿಮಗೆ 9 ಪುಸ್ತಕಗಳು ಬರ್ತವೆ. 2ನೇ ತರಗತಿಗೆ 9 ಪುಸ್ತಕಗಳು. ಈ 9 ಪುಸ್ತಕಗಳನ್ನು ಹಾಕ್ಕೊಳ್ಬೇಕು. ಪ್ರತಿಯೊಂದು ಮಾಹಿತಿಯನ್ನು ತುಂಬಿದ ನಂತರ ಮತ್ತೆ ಸೇವ್ ಅಂತೇಳಿ ಆಪ್ಷನ್ ಕೊಡ್ಬೇಕು. ಅಂದರೆ 2ನೇ ಕ್ಲಾಸಿಂದ ಈಗ ತುಂಬಿದರೆ ಇಂಡೆಂಟ್ ರಿಪೋರ್ಟ್ ಅನ್ನೋ ಫೈನಲ್ ಆಪ್ಷನನ್ನು ಯಾವತ್ತಿಗೂ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟು 3ನೇ ತರಗತಿಯನ್ನು ಆಯ್ಕೆ ಮಾಡಿ. ಕನ್ನಡ ಮೀಡಿಯಮ್ ಇದೆ ಮತ್ತು ಸರ್ಚ್ ಅನ್ನೋ ಆಪ್ಷನನ್ನು ಕೊಡ್ರಿ. ಮತ್ತು ಇಲ್ಲಿ 3ನೇ ತರಗತಿಯ ಡಾಟಾವನ್ನು ತುಂಬಬೇಕು. ಅಂದರೆ 3ನೇ ತರಗತಿಯಲ್ಲಿ ನಿಮಗೆ 9 ಪುಸ್ತಕಗಳು ಬರ್ತವೆ. ಆ 9 ಪುಸ್ತಕಗಳನ್ನು ದಾಖಲಿಸಬೇಕು. 3ನೇ ತರಗತಿಯ ಡಾಟಾವನ್ನು ತುಂಬಿದ ನಂತರ ಮತ್ತೆ ಸೇವ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೇವ್ ಆ್ಯಸ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಮತ್ತು 4ನೇ ತರಗತಿಯ ಆಯ್ಕೆ ಮಾಡ್ಕೊಳ್ಳಿ. ಸರ್ಚ್ ಅನ್ನೋ ಆಪ್ಷನ್ ಕೊಡಿ. ಇಲ್ಲಿ ಮತ್ತೆ ನಿಮಗೆ ಇಲ್ಲಿ 13 ಪುಸ್ತಕಗಳು ಕಂಡು ಬರ್ತವೆ.
ಈ 4ನೇ ತರಗತಿಗೆ 13 ಬುಕ್ಗಳನ್ನು ಕೂಡ ತಗೊಳ್ಬೇಕು. ಒಂದೊಂದಾಗಿ ಇಲ್ಲಿ ಕಾಣ್ತಕ್ಕಂತಹ 0 ಕಾಲಮ್ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಇದೆಯಲ್ಲ, ಅದೇ ಕಾಲಮ್ನಲ್ಲಿ ಫ್ರೀ ಅನ್ನೋಲ್ಲಿ ಈಗ 18 ಇದೆ ಅಂದರೆ 18 ಹಾಕ್ಕೊಳ್ಬೇಕು. ನಿಮಗೆ ಅದಕ್ಕಿಂತ ಹೆಚ್ಚಿಗೆ ಬೇಕಪ್ಪ ಅಂತಂದರೆ ಹೆಚ್ಚಿಗೆ ನಮೂದಿಸ್ಕೊಳ್ಬಹುದು. 4ನೇ ಕ್ಲಾಸಿನ ಎಲ್ಲ ಪುಸ್ತಕಗಳನ್ನು ಎಂಟ್ರಿ ಮಾಡಿದ ನಂತರ ಮತ್ತೆ ಸೇವ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದೆ. ಅದಾದ ನಂತರ ಮತ್ತೆ 5ನೇ ತರಗತಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಸರ್ಚ್ ಅನ್ನೋ ಆಪ್ಷನನ್ನು ಕೊಟ್ಟು 5ನೇ ಕ್ಲಾಸಿನ ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 5ನೇ ಕ್ಲಾಸಿನಲ್ಲಿ ನಿಮಗೆ ಕಾಣಸಿಗ್ತಕ್ಕಂಥದ್ದು 17 ಪುಸ್ತಕಗಳು ಕಂಡು ಬರ್ತವೆ. ಕೆಳಗಡೆ ನೋಡಿದರೆ ಸೀರಿಯಲ್ ನಂಬರ್ 17 ಪುಸ್ತಕಗಳದಾವೆ. ಆದರೆ ನೀವು ಇಲ್ಲಿ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಈ ಉರ್ದು ಪಾರ್ಟ್ 1, ಉರ್ದು ಪಾರ್ಟ್ 2 ಅಂತಿದೆ. ಇದು ನಮಗೆ ಅವಶ್ಯಕತೆ ಇಲ್ಲ. ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಈ ಪುಸ್ತಕಗಳು ಅವಶ್ಯಕತೆ ಇಲ್ಲ, ಇದನ್ನು ಬಿಡಬೇಕು. ಅದಾದ ನಂತರ ಇವೆರಡು ಪುಸ್ತಕಗಳನ್ನು ಬಿಟ್ಟು 15 ಬುಕ್ಗಳನ್ನು ನೀವು ತೆಗೆದುಕೊಳ್ಬೇಕು. ಆ 15 ಪುಸ್ತಕ, ಕೆಳಗಿನ 2 ಪುಸ್ತಕಗಳನ್ನು ಕೈಬಿಟ್ಟು 15 ಬುಕ್ಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಈ ಕಾಲಮ್ನಲ್ಲಿ. ಈ ಪೂರ್ತಿ ಕಾಲಮ್ ಏನು ಕಾಣ್ತಾ ಇದೆಯಲ್ಲ, ಆ ಕಾಲಮ್ನಲ್ಲಿ ನೀವು ಆ ಪುಸ್ತಕಗಳ ಸಂಖ್ಯೆಯನ್ನು ನಮೂದಿಸಬೇಕು. ಇಲ್ಲಿ ನಿಮಗೆ ಉರ್ದು ಮತ್ತು ಉರ್ದು ಪಾರ್ಟ್ 1, ಪಾರ್ಟ್ 2 ಬುಕ್ಸ್ಗಳನ್ನು ಕೈಬಿಟ್ಟು 15 ಬುಕ್ಗಳನ್ನು ಇಲ್ಲಿ ನಾವು ಎಂಟ್ರಿಯನ್ನು ಮಾಡಿರ್ತೀವಿ. ಆ ಎಂಟ್ರಿ ಮಾಡಿಂದ ಸೇವ್ ಅಂತೇಳಿ ಕೊಡಬೇಕು. ಸೇವ್ ಅಂತ ಕೊಟ್ಟಾಗ ಇಲ್ಲಿ ಮತ್ತೆ 5ನೇ ತರಗತಿಯವರೆಗೆ ಇದು ಪೂರ್ತಿ ಕಂಪ್ಲೀಟ್ ಆಯಿತು. ಇಲ್ಲಿ ನಿಮಗೆ 1ರಿಂದ 5ನೇ ತರಗತಿ ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತಪ್ಪ ಅಂತಂದರೆ 57 ಪುಸ್ತಕಗಳಾಗ್ತವೆ. 57 1 to 5th 57 ನಮೂನೆಯ ಪುಸ್ತಕಗಳು ಬರ್ತವೆ. ಅದು ಬಂತಂದರೆ ಅವಾಗ ನೀವು ಏನು ಮಾಡಬೇಕು, 1ರಿಂದ 5ನೇ ತರಗತಿಯವರು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತೇಳಿ ಬರೆದ್ರೆ 57 ಪುಸ್ತಕಗಳು ಕ್ಲಾಸ್ ವೈಸ್ ಆಗಿ ನಿಮಗೆ ಕಂಡು ಬರ್ತವೆ. ನೀವು 6, 7ನೇ ತರಗತಿ ಇದೆಯಪ್ಪ ಅಂದರೆ ಮತ್ತೆ ಕಂಟಿನ್ಯೂ ಆಗಿ ನೀವು ಯಾವುದೇ ರೀತಿಯ ಇಂಡೆಂಟ್ ರಿಪೋರ್ಟ್ ಫೈನಲ್ ಅಂತೇಳಿ ಹೊಡಿಬಾರ್ದು. 6, 7ನೇ ತರಗತಿ ನಿಮ್ಮ ಶಾಲೆಯಲ್ಲಿ ಇದ್ದಾರೆಪ್ಪ ಅಂತಂದರೆ ನೀವು ಮತ್ತೆ ಇಲ್ಲಿ ಬರಬೇಕು. ಇಲ್ಲಿ 6ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಸರ್ಚ್ ಅಂತ ಕೊಟ್ಟು ಇಲ್ಲಿ ನಿಮ್ಮ 6ನೇ ತರಗತಿಯಲ್ಲಿರ್ತಕ್ಕಂತಹ ಪುಸ್ತಕಗಳು, ಇಲ್ಲಿ ನಿಮಗೆ ಟೋಟಲು 38 ಪುಸ್ತಕಗಳು ಕಾಣ್ತವೆ. ಆದರೆ ನೀವು ತೆಗೆದುಕೊಳ್ಬೇಕಾಗಿರೋದು ಇದರೊಳಗೆ 21 ಪುಸ್ತಕಗಳನ್ನು ತೆಗೆದುಕೊಳ್ಬೇಕು. 6ನೇ ತರಗತಿ 21, 7ನೇ ತರಗತಿ 21 ಪುಸ್ತಕ, 8ನೇ ತರಗತಿ 21 ಪುಸ್ತಕ. ಟೋಟಲು 6ರಿಂದ 8ನೇ ತರಗತಿಯವರಿಗೆ ಟೋಟಲ್ 63 ಪುಸ್ತಕಗಳಾಗ್ತವೆ. ಅಥವಾ 1ರಿಂದ 7ನೇ ತರಗತಿಯವರು ಏನಾದರೂ ಇದ್ದರೆ ಅವರಿಗೆ ಟೋಟಲ್ 99 ಪುಸ್ತಕಗಳು ಬರ್ತಾವೆ. ಒಂದು ಶಾಲೆಗೆ 99 ನಮೂನೆಯ ಟೆಕ್ಸ್ಟ್ ಬುಕ್ಕು ಹೆಸರುಗಳು 99 ಪುಸ್ತಕಗಳು ನಮಗೆ ಕಂಡು ಬರ್ತವೆ. ಈಗ 6ನೇ ತರಗತಿ ನಮೂದಿಸಿದ ನಂತರ ಡಾಟಾ ಫ್ರೀಜನ್ನು ಮಾಡೋದನ್ನು ಹೇಗೆ ಅಂತೇಳಿ ನಾನು ತೋರಿಸ್ತೇನೆ. 21 ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಸೇವ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ 6ನೇ ತರಗತಿಯ ಡಾಟಾ ಫೈನಲ್ ಆಗಿರುತ್ತೆ. ಸಬ್ಮಿಟ್ ಸಕ್ಸಸ್ಫುಲಿ ಅನ್ನೋ ಆಪ್ಷನ್ ಬರುತ್ತೆ. ಅದಾದ ನಂತರ 7ನೇ ತರಗತಿಯ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅನ್ನೋ ಆಪ್ಷನನ್ನು ಕೊಡಬೇಕು. ಇದಾದ ನಂತರ ನಿಮಗೆ ಇಲ್ಲಿ ಕಾಣ್ತಕ್ಕಂಥ ಟೋಟಲ್ ನಂಬರ್ಸು 38. ಇದರಲ್ಲೂ ಕೂಡ ನೀವು 21 ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ ಉರ್ದು ಕೆಳಗಡೆ 38, 37, 36, 35, 34, 33, 32, 31, 30, 29. ಅದಾದ ನಂತರ 28, 27, 26 ಇಲ್ಲಿವರೆಗೆ ನಿಮ್ಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಈ ಪುಸ್ತಕಗಳು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬರೋಲ್ಲ. ಹಾಗೆ ಅದಾದ ನಂತರ ಇಲ್ಲಿ 1ರಿಂದ 25 ಸೀರಿಯಲ್ ನಂಬರ್ ಒಳಗಡೆ ಇನ್ನು ಯಾವ 4 ಪುಸ್ತಕಗಳನ್ನು ಕೈ ಬಿಡಬೇಕು. ಅವು ಯಾವ 4 ಪುಸ್ತಕಗಳಪ್ಪ ಅಂತಂದರೆ ಇಲ್ಲಿ
ಕನ್ನಡ ಮಾಧ್ಯಮ ಕನ್ನಡ ಪುಸ್ತಕ ಸೆಕೆಂಡ್ ಲ್ಯಾಂಗ್ವೇಜು ಪಾರ್ಟ್ 1 ಪಾರ್ಟ್ 2 ಅಂತಿದೆ. ಈ ಪುಸ್ತಕ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಪ್ರಥಮ ಭಾಷೆಯಾಗಿ ಬರುತ್ತೆ. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಅಂತಿದೆ. ಇವೆರಡು ಪುಸ್ತಕಗಳನ್ನು ಕೈ ಬಿಡಬೇಕು. ಆಮೇಲೆ ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಅಂತಿದೆ. 3 ಮತ್ತು 4 ಸೀರಿಯಲ್ ನಂಬರ್ ಇವೆರಡನ್ನು ಕೈ ಬಿಡಬೇಕು. ಇದು ದ್ವಿತೀಯ ಭಾಷೆಯಾಗಿ ಬರುತ್ತೆ. ತೃತೀಯ ಭಾಷೆ ಹಿಂದಿ ಅಂತ ಬರುತ್ತೆ. ಈಗ ಇವು 21 ಪುಸ್ತಕಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಮಾಹಿತಿ ತುಂಬಿದ ನಂತರ ಇಲ್ಲಿ ಸೇವ್ ಅಂತೇಳಿ ಆಪ್ಷನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ 7ನೇ ತರಗತಿಯ ಮಾಹಿತಿ ಪೂರ್ತಿ ಫಿಲ್ ಆಗುತ್ತೆ. ಆವಾಗ ನೀವು ಇಲ್ಲಿ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ನೀವು 1ರಿಂದ 7ನೇ ತರಗತಿಯವರೆಗೆ ಎಲ್ಲ ಮಾಹಿತಿ ತುಂಬಿದ ನಂತರ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಎಲ್ಲ ಮಾಹಿತಿ ಗೋಚರವಾಗುತ್ತೆ 1ರಿಂದ 7ನೇ ತರಗತಿಯವರೆಗೆ. ಇಲ್ಲಿ 5ನೇ ತರಗತಿಯವರೆಗೆ ತುಂಬಿರ್ತಕ್ಕಂತಹ ಮಾಹಿತಿ ಏನಾದರೂ ಇತ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ 5ನೇ ತರಗತಿಯ ಲಾಸ್ಟ್ ನಂಬರ್ ಕಾಣ್ತಾ ಇದೆ 57 ಸಂಖ್ಯೆ. ಇದಾದ ನಂತರ ನೀವು 6 ಮತ್ತು 7ನೇ ತರಗತಿಯಲ್ಲೂ ಆಗಿದ್ದೀರಪ್ಪ ಅಂತಂದರೆ ನಿಮಗೆ ಇಲ್ಲಿ ಟೋಟಲ್ ಆಗಿ 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ 99 ಪುಸ್ತಕಗಳು ಸಿಗುತ್ತವೆ. ನೀವೆಲ್ಲ ಮಾಹಿತಿ ಇದು ಕರೆಕ್ಟ್ ಆಗಿತ್ತಪ್ಪ ಅಂತಂದರೆ ನೀವೇನು ಮಾಡೋಕ್ಕಿಲ್ಲಿ ಫ್ರೀಸ್ ಡಾಟಾ ಅಂತೇಳಿ ಕಂಪ್ಲೇಂಟ್ ಮಾಡೋ. ಫ್ರೀಸ್ ಡಾಟಾ ಅಂತಂದರೆ ಇದು ನಾವು ಮಾಹಿತಿ ತುಂಬಿರ್ತಕ್ಕಂಥ ಮಾಹಿತಿ ಎಲ್ಲ ಕರೆಕ್ಟ್ ಆಗಿದೆ ಅಂಥೇಳಿ ಫ್ರೀಸ್ ಮಾಡಿದ ತಕ್ಷಣ ನಿಮ್ಮ CRP ಅವರ ಲಾಗಿನಿಗೆ ಟೆಕ್ಸ್ಟ್ ಬುಕ್ ಇಂಡೆಂಟಿನ ರಿಪೋರ್ಟ್ ಹೋಗುತ್ತೆ. ನಿಮಗೆ ಈ ಕಾಪಿ ಡೌನ್ಲೋಡ್ ಬೇಕಪ್ಪ ಅಂದರೆ ಫ್ರೀಸ್ ಡಾಟಾ ಆದ ನಂತರ ಇಲ್ಲಿ ಪಕ್ಕದಲ್ಲಿ ಕಾಣ್ತಕ್ಕಂತಹ ರಿಪೋರ್ಟ್ಸನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಅಂದರೆ ಫ್ರೀಸ್ ಮಾಡಿದ ನಂತರ ರಿಪೋರ್ಟನ್ನು ಆಪ್ಷನನ್ನು ಕ್ಲಿಕ್ ಮಾಡಿದರೆ ಈ ಕಾಪಿ ನಿಮ್ಮ ಫೋನ್ ಒಳಗಡೆ ಡೌನ್ಲೋಡ್ ಆಗಲ್ಲ. ನೀವು ಸಿಸ್ಟಮ್ ಒಳಗಡೆ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಕ್ಕೋಬೋದು. ಈ ಮಾಹಿತಿ ನಿಮಗೆ ಪರಿಪೂರ್ಣವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದಕ್ಕಿಂತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.